ಬೆಳಕನ್ನು ಕೊಟ್ಟು ಮೇಣದ ಬತ್ತಿ ಕರಗೋಗುತ್ತೆ. ಹಾಗೆ ಬಾಬಾ ಸಾಹೇಬರು ಇಡೀ ನಮ್ಮ ದೇಶಕ್ಕೆ ಬೆಳಕನ್ನು ಕೊಟ್ಟು ಅವರು ಇವತ್ತು ವ್ರತವನ್ನು ಹೊಂದಿದಂಥ ದಿನ. ಅವರ ಈ ದಿನವನ್ನು ಸ್ಮರಿಸ್ಕೊಡ್ತಾ ಬಾಬಾ ಸಾಹೇಬರು ಬೌದ್ಧ ಧರ್ಮವನ್ನು ದೀಕ್ಷೆ ಪಡೀತಾರೆ. ಬೌದ್ಧ ಧರ್ಮವನ್ನು ದೀಕ್ಷೆ ಪಡೆದಿದ್ದಕ್ಕಾಗಿ ಮಹಾಪರಿ ನಿರ್ವಾಣ ದಿನ ಅಂತೇಳಿ ಇವತ್ತು ಘೋಷಣೆ ಮಾಡ್ತಾರೆ. ಯಾರು ಬೌದ್ಧ ಧರ್ಮವನ್ನು ದೀಕ್ಷೆ ಪಡಿತಾರೋ, ಯಾವ ಮಹನೀಯರು ಹುತಾತ್ಮರಾಗ್ತಾರೋ ಅಂಥ ದಿನವನ್ನು ಮಹಾಪರಿನಿರ್ವಾಣ ದಿನ ಅಂತೇಳಿ ಕರೀತಾರೆ. ಇಂದಿನ ಕಾರ್ಯಕ್ರಮವನ್ನು ನಮ್ಮ ಅಂಬೇಡ್ಕರ್ ಶಕ್ತಿ ಸಂಘದಿಂದ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಪುಷ್ಪನಮನವನ್ನು ಸಲ್ಲಿಸಿ ಉದ್ಘಾಟನೆ ಮಾಡಿದಂಥ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಇಒ ಸರ್ ಅವರೇ, ಮಾನ್ಯ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳೇ ಹಾಗೂ ಬಂದಂಥ ಎಲ್ಲ ಇಲಾಖೆಯ ಸಿಬ್ಬಂದಿಗಳೇ, ಆರಕ್ಷಕರೇ, ಮಾಧ್ಯಮದ ಮಿತ್ರರೇ, ನಾವೆಲ್ಲ ಅಂಬೇಡ್ಕರ್ ಶಕ್ತಿ ಸಂಘದ ಪದಾಧಿಕಾರಿಗಳೇ, ನಮ್ಮೆಲ್ಲ ಪೌರ ಕಾರ್ಮಿಕ ಅಣ್ಣ ತಮ್ಮಂದಿರೇ ಹಾಗೂ ಬಂದಂಥ ಎಲ್ಲ ಚಿತ್ತಾಪುರ ತಾಲೂಕಿನ ಸಮಸ್ತ ಅಂಬೇಡ್ಕರ್ ಅಭಿಮಾನಿಗಳೇ, ಸಾರ್ವಜನಿಕರು. 1956 ಡಿಸೆಂಬರ್ 6 ಈ ದಿವಸ ಬಾಬಾ ಸಾಹೇಬರು ತಮ್ಮ ದೇಹವನ್ನು ಇಡೀ ನಮ್ಮ ದೇಶಕ್ಕೆ ಒಪ್ಪಿಸಿರ್ತಾರೆ. ಅವರು ವ್ರತ ಹೊಂದಿದಂಥ ದಿನ ಇಡೀ ಜಗತ್ತು ಅಂದರೆ ಸುಮಾರು 183 ದೇಶಗಳು ಅರ್ಧ ಧ್ವಜವನ್ನು ಬಾವುಟವನ್ನು, ಅವರ ದೇಶದ ಬಾವುಟವನ್ನು ಅರ್ಧಕ್ಕೆ ಇಳಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಗೌರವವನ್ನು ಕೊಟ್ಟಿದ್ದರು. ಬಾಬಾ ಸಾಹೇಬರು ತನಗಾಗಿ ಏನೂ ಮಾಡಿಲ್ಲ. ಭಾರತದಲ್ಲಿ ಯಾರು ಶೋಷಿತರೋ, ಯಾರು ದೀನದಲ್ಲಿರೋ, ಯಾರು ದುರ್ಬಲರೋ, ಯಾರು ಮಹಿಳೆಯರು ಉನ್ನತೀಕರಣ ಆಗಬೇಕು ಅಂತೇಳಿ ಬಾಬಾ ಸಾಹೇಬರು ಕನಸನ್ನು ಕಂಡು ಇಡೀ ದೇಶಕ್ಕೆ ಅಚ್ಚುಮೆಚ್ಚಿನ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಭಾರತ ದೇಶದ ಸಂವಿಧಾನ ಈ ಜಗತ್ತು ಮೆಚ್ಚಿಕೊಂಡಿದ್ದಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಬಾಬಾ ಸಾಹೇಬರು ಸಿಂಬಲ್ ಆಫ್ ನಾಲೆಜ್, ಶಿಕ್ಷಣದ ಮೂಲಕ ಕ್ರಾಂತಿಯನ್ನು, ಬಿರುಗಾಳಿಯನ್ನು ಎಬ್ಬಿಸಿದ್ದು. ಇವತ್ತು ನಮ್ಮ ದೇಶದಲ್ಲಿ ಯಾರಾದರೂ ಶಿಕ್ಷಣವನ್ನು ಕಲಿತಾರಂದರೆ ಅದಕ್ಕೆ ಬಾಬಾ ಸಾಹೇಬರ ಕೊಡುಗೆಗಳೇ ಸಾಕು. ಬಾಬಾ ಸಾಹೇಬರು ಕಲಿತಂಥ ಲಂಡನ್ ಯೂನಿವರ್ಸಿಟಿಯಲ್ಲಿ, ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಬಾಬಾ ಸಾಹೇಬರ ಒಂದೇ ಒಂದು ಭಾವಚಿತ್ರವನ್ನು ಮಾತ್ರ ಇಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬರು ನಮ್ಮ ಯೂನಿವರ್ಸಿಟಿಯಲ್ಲಿ PhD ಮಾಡಿದ್ರು ಅಂತೇಳಿ ಇವತ್ತೊಂದು ಗೌರವ ಕೊಡೋದ್ರಿಂದ ಅಲ್ಲಿ ಇಟ್ಕೊಂಡಿದ್ದಾರೆ. ಈ ದಿನದಂದು ಬಂದಂಥ ಎಲ್ಲ ಇಲಾಖೆಯವರಿಗೂ ಹಾಗೂ ನಮ್ಮೆಲ್ಲ ಆತ್ಮೀಯ ಅಂಬೇಡ್ಕರ್ ಅಭಿಮಾನಿಗಳಿಗೂ ಕೂಡ ಗೌರವ ಸಮರ್ಪಣೆಗಳನ್ನು ಸಲ್ಲಿಸುತ್ತಾ ಆ ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳು ಎಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ, ಎಲ್ಲರಲ್ಲೂ ಉತ್ತಮವಾದಂಥ ಸ್ನೇಹ ಮನೋಭಾವದಿಂದ ಎಲ್ಲರೂ ಬಾಳೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿದಂಥ ನಮಗೆಲ್ಲ ಹೊಂದಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್.